ಸಾತ್ವಿಕ್ 2 ವರ್ಷದ ಹುಡುಗ ಸಾವನ್ನೇ ಗೆದ್ದು ಬಂದಿರುವಂತಹ ಬಾಲಕ ಈಗ. ಲಕ್ಷಾಂತರ ಮಂದಿಯ ಪ್ರಾರ್ಥನೆ ಫಲಿಸಿದೆ. ನಿನ್ನೆ ಸಂಜೆಯಿಂದಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ, ಬದುಕಿ ಬಾ ಸಾತ್ವಿಕ್ ಅಂತ ಹೇಳಿ, ಬದುಕಿ ಬಾ ಕಂದ ಅಂತ ಹೇಳಿ. ಇವೆಲ್ಲದರ ಪ್ರಾರ್ಥನೆ ಈಗ ಫಲಿಸಿ ಸಾವನ್ನು ಗೆದ್ದು ಆಚೆ ಬಂದಿದ್ದಾನೆ ಬಾಲಕ. ಅವನಿಗೆ ಈಗ ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಆರೈಕೆಯನ್ನು ಮಾಡಲಾಗ್ತಾ ಇದೆ, ಸಣ್ಣ ಪುಟ್ಟ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಏನೆಲ್ಲ ಅದಕ್ಕೆ ಕೊಡಬೇಕು ಅದಕ್ಕೆಲ್ಲ ವೈದ್ಯರನ್ನು ಈಗ ಕರೆಸಿದ್ದಾರೆ. ಬಟ್ ಅಲ್ಲಿ ಆಸ್ಪತ್ರೆ ಒಳಗಡೆಗೆ ಅಷ್ಟೊಂದು ಜನರನ್ನು ಕಳಿಸ್ಬೇಡಿ ಪೊಲೀಸರು, ದಯವಿಟ್ಟು ಅವ್ರನ್ನ ಆಚೆ ಕಳಿಸಿ. ಅಲ್ಲಿಗೆ ಅದು MLAಗಳ ಬೆಂಬಲಿಗರಾಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಆಚೆ ಕಳಿಸಿ. ಅವ್ರನ್ನ ಯಾಕೆ ಇಡಬೇಕಲ್ಲಿ? ಮಗುವಿಗೆ ಸಪ್ರೇಟಾಗಿ ಬಿಡಿ, ಅಲ್ಲಿ ಆ ತಂದೆ ತಾಯಿಗಳ ಜೊತೆಗೆ ಬಿಡಿ. ಆ ಮಗು ಬೇಗ ಆರೈಕೆ ಆಗುತ್ತೆ. ನಿಮ್ಮನ್ನೆಲ್ಲ ನೋಡಿದರೆ ಗಾಬರಿ ಆಗುತ್ತೆ. 2 ವರ್ಷದ ಮಗು, ಅದು ಗಾಬರಿ ಆಗುತ್ತೆ. ಬೇರೆ 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 ಮುಖಗಳನ್ನು ನೋಡಿದ್ರೆ ತಂದೆ ತಾಯಿನ ಬಿಡಿ, ಅದು ಬೇಗ ಗುಣಮುಖ ಆಗುತ್ತೆ. ಅದಕ್ಕೆ ಅದು ಪಾಸಿಬಲ್ ಇದಕ್ಕೆ ಜಾಸ್ತಿ. ಅದಕ್ಕೆ ಮನಃಶಾಸ್ತ್ರದಲ್ಲಿ ಬರೋದೇ ಹಾಗೆ. ತಂದೆ ತಾಯಿಗಳನ್ನು ಅತಿ ಹೆಚ್ಚು ಪ್ರೀತಿಸುವಂಥ ಮಗು ಇರುತ್ತೆ ಅಲ್ವಾ, ಅದು ಅವ್ರು ನೋಡಿದ ತಕ್ಷಣ ಅದರಲ್ಲಿ ಏನೋ ಒಂದು ರೀತಿಯಾದಂಥ ಬದಲಾವಣೆಗಳಾಗುತ್ತೆ. ಎಂಥದ್ದೇ ನೋವು ಇದ್ದರೂ ಕೂಡ ಬಿಡಿ. ಅದಕ್ಕೆ ಯಾಕೆ ಅಷ್ಟೊಂದು ಜನ ಹೋಗ್ಬಿಟ್ಟು ಆಮೇಲೆ ನೋಡೋಕ್ಕೆ ಹೋಗಿ, ಆಮೇಲೆ ಮಗು ಆಟಾಡೋಕ್ಕೆ ಶುರು ಮಾಡಿದ್ಮೇಲೆ ಹೋಗಿ ಭೇಟಿಯಾಗಿ. ಯಾರು ಬೇಡ ಅಂದಿದ್ದಾರೆ? ಇನ್ನಿವಾಗಲೇ ಹೋಗ್ಬೇಕಂತಿದೆಯಾ? ಎಲ್ಲರೂ ನುಗ್ತಾ ಇದ್ದೀರಪ್ಪ ಆಸ್ಪತ್ರೆ ಒಳಗಡೆಗೆ. ಮನೆ ಶಾಸಕರು ಅಷ್ಟೆಲ್ಲ ನಿಂತ್ಕೊಂಡು ಮಾಡಿದ್ದೀರಾ, ನಿಮ್ಮ ಜೊತೆಗೆ ಅಷ್ಟೊಂದು ಜನ ಒಳಗಡೆ ಕರ್ಕೊಂಡು ಯಾಕೆ ಹೋಗ್ತೀರಾ? ಬಿಡಿ ಅವ್ರನ್ನ. ನೀವೇನು ಮಾಡೋದಿದೆ ಅಲ್ಲಿ? ಮಾಡಬೇಕಾಗಿರೋ ಕೆಲಸ ವೈದ್ಯರದ್ದಿದೆ, ಮಾಡಬೇಕಾಗಿರೋ ಕೆಲಸ ಅಲ್ಲಿ ನರ್ಸ್ಗಳದ್ದಿದೆ. ಉಳಿದವ್ರನ್ನೆಲ್ಲ ಆಚೆ ಕಳಿಸಿ. ನೋಡಿ ಏನು ಮಾಡೋರು ನೀವು? ಆಮೇಲೆ ನೋಡಿ ಮಗು ಆರೈಕೆ ಆಗಿ ಬಂದ ನಂತರ ಬರೀ ಇಂಥದ್ದೇ ಕೂತದೆಲ್ಲ ಇಟ್ಕೊಂಡು ಒಳಗಡೆ ಏನಾಗ್ತಾ ಇದೆ ಇದನ್ನೇ ನೋಡೋಕ್ಕೆ ಹೋಗೋದು. ಆಚೆ ಕಳಿಸಿ ಅವ್ರನ್ನ. ಯಾರಾದರೂ ಇದ್ದರೆ ಹೇಳಿ ಅಲ್ಲಿ ದಯವಿಟ್ಟು ಪೊಲೀಸರಿಗೆ, ಯಾರು ಕೇಳಿಸ್ಕೊಳ್ಳೋದಾದರೆ. ಇಲ್ಲಾಂದರೆ ಮಗು ಇನ್ನೊಂದಿಷ್ಟು ಗಾಬರಿ ಬೀಳುತ್ತೆ ಅದು. ಈಗ ಬಹಳ ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನಿನ್ನೆ ಸಂಜೆ 5 ಗಂಟೆ 5:30 ಅಷ್ಟೊತ್ತಿಗೆ ಅದು ಮಗು ಬಿದ್ದಿರೋದು ಗೊತ್ತಾಗಿದೆ. ಇಮ್ಮಿಡಿಯೇಟಾಗಿ 1 ಗಂಟೆ ಅಷ್ಟೊತ್ತಿಗೆ 7 ಗಂಟೆಗೆ ನಿನ್ನೆ ಸಂಜೆ 7 ಗಂಟೆಗೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಫಸ್ಟ್ ಮಾಡಿದ ಕೆಲಸ ವೆರಿ ಗುಡ್. ಏನು ಅಂತಂದರೆ ಅದು ಆಕ್ಸಿಜನನ್ನು ಅದಕ್ಕೆ ಸಪ್ಲೈ ಮಾಡಿರೋದು ಒಳಗಡೆಗೆ. ಕ್ಯಾಮ್ರಾ ಬಿಟ್ಟಿದ್ದಾರೆ ಮೂಮೆಂಟ್ಸ್ಗಳು ಹೇಗಿದೆ ಅಂತ ಹೇಳಿ. ಭಾಳ ಬ್ರಿಲಿಯಂಟಾಗಿ ವರ್ಕ್ ಶುರು ಮಾಡಿದ್ರು. ಅದಾದ ನಂತರ ಇಮ್ಮಿಡಿಯೇಟಾಗಿ 7 ಗಂಟೆಗೆ ಶುರು ಮಾಡಿ 8 ಗಂಟೆ ಅಷ್ಟೊತ್ತಿಗೆ 10 ಅಡಿ ಕೊರೆದೇ ಬಿಟ್ಟಿದ್ರು. ಅದನ್ನು ಕ್ಯಾಮ್ರಾದಲ್ಲಿ ಅದನ್ನು ಅಳತೆ ಮಾಡಿದ್ದಾರೆ, ಎಷ್ಟು ದೂರದಲ್ಲಿದೆ ಅಂತೇಳಿ. 16 ಅಡಿಗೆ ಸಿಕ್ಕಾಕೊಂಡಿದ್ದು ಗೊತ್ತಾಗಿದೆ. ಹಾಗಾಗಿ 10 ಅಡಿ 1 ಗಂಟೆಯಲ್ಲೇ ಕೊರೆದು ಬಿಟ್ಟಿದ್ರು ಅದನ್ನು. ಆಲ್ಮೋಸ್ಟ್ 7 ರಿಂದ 8 ಗಂಟೆ ಅಷ್ಟೊತ್ತಿಗೆ 10 ಅಡಿ ಕೊರೆದು ಬಿಟ್ಟಿದ್ರು. ಇನ್ನು ಉಳಿದಿದ್ದು 8-10 ಅಡಿ ಕೊರಿಬೇಕಾಗಿತ್ತು. ಬಟ್ ಅಷ್ಟೊತ್ತಿಗೆ ಅಲ್ಲೊಂದು 12-13 ಅಡಿಗೆ ಹೋದಾಗ ಕಲ್ಲು ಸಿಕ್ಕೇ ಇಷ್ಟೊತ್ತು ಟೈಮ್ ಆಯ್ತು. ಅದು ಇಲ್ಲೇ ಇದ್ದರೆ ನಿನ್ನೆ ರಾತ್ರಿಯೇ ಕಾರ್ಯಾಚರಣೆ ಯಶಸ್ವಿ ಆಗಿರೋದು. ಟೈಮ್ ತೊಗೊಂಡಿದೆ ಅದು ಕಲ್ಲು ಆಗಿರೋದ್ರಿಂದ. ಹಾಗಾಗಿ ಅದನ್ನು ಡ್ರಿಲ್ ಹೊಡೆದು ಅದನ್ನು ಒಡೆದಾಕಿ ಎಲ್ಲ ಕಾರ್ಯಾಚರಣೆಯನ್ನು ಮಾಡಿ ಮಗುವನ್ನು ರಕ್ಷಣೆ ಮಾಡಿದರು. ಇವತ್ತು ಬೆಳಗ್ಗೆ ಆ ಮಗುವಿನ ಅಳುವ ಶಬ್ದ ಕೇಳಿದಾಗಲೇ ಎಲ್ಲರಿಗೂ ಒಂದು ರೀತಿಯಾದಂಥ ಪುಳಕ ಬಂದಿತ್ತು, ಇನ್ನೊಂದಿಷ್ಟು ಉತ್ಸಾಹ ಬಂದಿತ್ತು, ಇನ್ನೊಂದಿಷ್ಟು ಹುಮ್ಮಸ್ಸು ಬಂತು. ಓಕೆ, ಮಗು ಜೀವಂತವಾಗಿದೆ, ಕರ್ಕೊಂಡು ಬರಬೇಕು ಅಂಥೇಳಿ ಕೆಲಸ ಮಾಡೋರಿಗೆ ಇನ್ನೊಂದಿಷ್ಟು ಉತ್ಸಾಹದಿಂದ ಕೆಲಸ ಮಾಡಿದರಲ್ಲಿ ಆದಷ್ಟು ಬೇಗ ಮಗುನ ಆಚೆ ತರಬೇಕು ಅಂತ ಹೇಳಿ. ಆಲ್ ಕ್ರೆಡಿಟ್ಸ್ ಆ ಟೀಮಿಗೆ. NDRF, SDRF, ಅಗ್ನಿಶಾಮಕ ದಳದವರು ಸ್ಪೆಷಲಿ, ಆಮೇಲೆ ಸ್ಥಳೀಯವಾಗಿರುವಂಥ ಮುಖಂಡರುಗಳಲ್ಲಿ ಯಾರ್ಯಾರಿದ್ದೀರಾ, ಗ್ರಾಮ ಪಂಚಾಯತ್ ಸದಸ್ಯರು. ಯಾಕಂದರೆ JCB ಮೂಲಕವಾಗಿ ತಂದು ಕೆಲಸ ಮಾಡೋಕ್ಕೆ ಶುರು ಮಾಡಿಸಿದ್ದವ್ರೆ. ಅಲ್ಲಿ ಡಿಗ್ ಮಾಡಿದ್ರು ಬೇಗ 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 ಬೇಗ. ಅದ್ರ ಜೊತೆಗೆ ತಹಶೀಲ್ದಾರ್ ಅವ್ರು ನಿಂತ್ಕೊಂಡ್ರಲ್ಲಿ, ಜಿಲ್ಲಾಧಿಕಾರಿಗಳು ಕೂಡ ಬಂದರು. ಜಿಲ್ಲಾಡಳಿತದ ಸಿಬ್ಬಂದಿಗಳು ನಿಂತ್ಕೊಂಡ್ರು. ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ಆಮೇಲೆ ಬೆಳಗಾವಿಯಿಂದ ಟೀಮನ್ನು ಕರೆಸ್ಕೊಂಡ್ರು. ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಅದನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದರು. ಅದಕ್ಕೆ ಮಗು ಯಶಸ್ವಿಯಾಗಿ ಜೀವಂತವಾಗಿ ಆಚೆ ಬರೋ ರೀತಿಯಲ್ಲಿ ಆಗೋಯ್ತು. ಇಲ್ಲಾಂದರೆ ಭಾಳ ಕಷ್ಟ ರೀ, ಭಾಳ ಕಷ್ಟ. ಒಂದಿಷ್ಟು ಯೋಚನೆ ಮಾಡ್ತಾ ಆ ಟೀಮ್ ಬರಬೇಕು ಈ ಟೀಮ್ ಬರಬೇಕು ಅಂತ ಕಾಯ್ತಾ ಕೂತ್ಕೊಂಡ್ಬಿಟ್ರೆ ಟೈಮ್, ಗೋಲ್ಡನ್ ಟೈಮ್ಸ್ ಅದು. ಆ ಟೈಮು ಅದನ್ನು ಹಾಳು ಮಾಡ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡುತ್ತೆ. ಸ್ಪೆಷಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅದನ್ನು. ಬಿಜಾಪುರದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಆಚೆ ಕೂತ್ಕೊಂಡಾಗ್ಲೇ ಉಸಿರಾಡೋದು ಕಷ್ಟ ನೆಲದ ಮೇಲೆ. ಇನ್ನು ಭೂಮಿಯ ಒಳಗಡೆಗೆ ಚಿಕ್ಕ ಜಾಗದಲ್ಲಿ ಸಿಕ್ಕಾಕೊಂಡಿರುವಂಥ ಮಗು ಉಸಿರಾಡೋಕ್ಕೆ ಹೇಗೆ ಕಷ್ಟ ಆಗಿರಬೇಕು. ಅದಕ್ಕೆ ಬೆಸ್ಟ್ ಕೆಲಸ ಮಾಡಿದ್ದು ಆಕ್ಸಿಜನ್ ಸಪ್ಲೈ ಮಾಡಿದ್ದು. ಅದು ಬಹಳ ಬಹಳ ಒಳ್ಳೆಯ ಕೆಲಸ ಮಾಡಿದರು. ಹಾಗಾಗಿ ಮಗು ಕೂಡ ಅಷ್ಟೇ ಗಟ್ಟಿಯಾಗಿದೆ. ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ. ಬಟ್ ನಮಗೊಂದೇ ಆತಂಕ ಇದ್ದಿದ್ದೇನು ಅಂತಂದರೆ ಅದು ತಲೆ ಕೆಳಗಾಗಿ ಬಿದ್ದಿತ್ತಲ್ವ, ಅದೇ ಒಂದಿಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಅದೇನೋ ಆಟ ಆಡ್ತಾ ವಸ್ತು ಏನೋ ಬಿದ್ದಿರಬೇಕು ಮೋಸ್ಟ್ಲಿ ಬೋರ್ವೆಲಲ್ಲಿ. ಅದನ್ನು ತೊಗೊಳಕ್ಕೆ ಹೋಗಿ ಅದು ಬೆಂಡಾಗಿದೆ ಅನಿಸುತ್ತೆ. ಹಾಗಾಗಿ ತಲೆ ಕೆಳಗಾಗಿ ಕಾಲು ಮೇಲ್ಗಡೆ ಆಗಿದೆ. ಅದು ಡೆಫಿನೆಟ್ಲಿ ಹಾಗೆ ಇರಬಹುದು ಅಂತ ಕಾಣಿಸುತ್ತೆ. ಇಲ್ಲಾಂತಂದರೆ ಅದು
ನಡೆದಾಡ್ತಾ ಹೋಗಿದ್ದಿದ್ರೆ ಕಾಲು ಕೆಳಗಡೆನೇ ಹೋಗಿರೋದು, ತಲೆ ಕೆಳಗಡೆ ಹೋಗ್ತಿರ್ಲಿಲ್ಲ. ಏನೋ ಬಿದ್ದಿದೆ ವಸ್ತು, ಅದನ್ನು ತೊಗೊಳಕ್ಕೆ ಹೋಗಿನೇ ಆ ರೀತಿ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಈಗ ಸದ್ಯಕ್ಕೆ ಚಿಕಿತ್ಸೆಯನ್ನೆಲ್ಲ ವೈದ್ಯರು ಕೊಡ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದೀನಿ ನಾನು, ಸ್ವಲ್ಪ ಅವ್ರಿಗೆ ಹೇಗೆ ತಾಳ್ಮೆ ಇದೆಯೋ ನಮಗೂ ಹಾಗೆ ಸ್ವಲ್ಪ ತಾಳ್ಮೆ ಇರಬೇಕು. ಅಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ನೀವು, ಆ ದೃಶ್ಯದಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆನ ಈಗ ಕೊಡ್ತಾ ಇದ್ದಾರೆ ಅಂಥೇಳಿ. ಸೊ ಅಲ್ಲಿ ಡಿಹೈಡ್ರೇಷನ್ ಆಗಿರುತ್ತೆ ಮಗುಗೆ ಡೆಫಿನೆಟ್ಲಿ. 20 ಗಂಟೆಯಿಂದ ಅದು ನೀರು ಕುಡ್ದಿಲ್ಲ ಅಂದಾಗ ಅದಕ್ಕೆ ಲಿಕ್ವಿಡ್ ಕೊಡ್ತಾರೆ, ಗ್ಲೂಕೋಸನ್ನು ಕೊಡಬೇಕಾಗತ್ತೆ, ಅದನ್ನು ಕೊಡ್ತಾರೆ. ಗಾಯಗಳಾಗಿರುತ್ತೆ, ಅದಕ್ಕೆಲ್ಲ ಗಾಬರಿ ಆಗದೆ ರೀತಿಯಲ್ಲಿ ನೋಡ್ಕೋಬೇಕು. ತಂದೆ ತಾಯಿ ಎಸ್ಪೆಷಲಿ ಜೊತೆಗಿರಬೇಕು, ತಾಯಿ ಜೊತೆಗಿರಬೇಕು. ಅದು ಬೇಗ ಗುಣಮುಖ ಆಗುತ್ತೆ ಮಗು. ಜೀವಂತವಾಗಿ ಬಂದಿದ್ದೇ ಬಹಳ ದೊಡ್ಡ ನಮಗೆ ಖುಷಿಯನ್ನು ತಂದಿಟ್ಟಿರೋದು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದಿಷ್ಟು ಜನ ಅಲ್ಲಿ ಗಾಬರಿ ಮಾಡೋಕ್ಕೆ ಹೋಗ್ಬಿಡಿ, ಹೊರಗಡೆ ಕಳಿಸಿ ಅವ್ರನ್ನ. ಯಾರ್ಯಾರು ಅನ್ವಾಂಟೆಡ್ ಆಗಿರುವಂಥವ್ರನ್ನೆಲ್ಲ, ವೈದ್ಯರನ್ನ ನರ್ಸನ್ನ ಅಷ್ಟೇ ಬಿಡಿ. ಅಲ್ಲಿ ನೋಡಿ ಒಳಗಡೆಗಿದ್ದಾರೆ ಇದ್ದಿರೋ, ಅದ್ರ ಜೊತೆಗೆ ಇನ್ನೊಂದಿಷ್ಟು ಜನ ನಿಂತ್ಕೊಂಡಿದ್ದಾರೆ. ಯಾಕೆ ನಿಂತ್ಕೊಂಡಿದ್ದಾರೋ ಗೊತ್ತಿಲ್ಲ. ಅವ್ರು ಎಮ್ ಎಲ್ ಎನೇ ಆಗಿರಲಿಲ್ಲ, ಫಸ್ಟ್ ಆಚೆ ಕಳಿಸಿ. ಅವ್ರ ಬೆಂಬಲಿಗರಾಗಿರಲಿ, ಆಚೆ ಕಳಿಸಿ ಅವ್ರನ್ನ ಫಸ್ಟು. ಮೊದಲು ಮಗುಗೆ ಫ್ರೀ ಸ್ಪೇಸ್ ಬಿಡಿ, ತಂದೆ ತಾಯಿಗಳ ಜೊತೆಗೆ, ವೈದ್ಯರ ಜೊತೆಗೆ, ಅಷ್ಟು ಸಾಕು. ಸೊ ಈಗ ಅಲ್ಲಿ ನೋಡಿ ತಾಯಿ ಕೂತಿದ್ದಾರೆ, ಮಗುನಲ್ಲೇ ಇಸ್ಕೊಂಡಿದ್ದಾರೆ, ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆರೈಕೆ ನಡೀತಾ ಇದೆ, ಮಗುವಿನ ಆರೈಕೆ. ಸೊ ಬಹಳ ಬಹಳ ನಮಗೆಲ್ಲರಿಗೂ ಕೂಡ ಖುಷಿಯನ್ನು ಕೊಟ್ಟಿರುವಂತಹ ಕ್ಷಣ ಇದು. ಅಣ್ಣ ಓ ಬೈ ಓ ಅಣ್ಣ ಇಲ್ಲಿ ಬಿಡ್ತಾರೆ ಬಾ ಬಿಡ್ರಿ ಮೇಡಮ್ ಮೇಡಮ್ ಆ ಡಬ್ಬಿ ತೆಗೀರಿ ಒಂದು ನಿಮಿಷ. ಏ ಅಣ್ಣದು ಒಂದು ನಿಮಿಷ ಸರ್. ಆ ಎಡಗೈಲಿ ಸ್ವಲ್ಪ ಸ್ಟಾಪ್ಲರ್ ಅಲ್ಲಿ ಸ್ಟಾಪ್ಲರ್ ಬಿಡ್ರಿ. ಏನು ಗಾಡಿಗೆ ಐತೆ ನೋಡಿ, ದಂಡಿಗೆ ಸ್ವಲ್ಪ ಸೈಡ್ ಬಾ ಅಂತ ಹೇಳ್ಬಿಡಿ ಸಿಸ್ಟರ್. ಚೂರ ಸಿಸ್ಟರ್ ಸೈಡ್ ಸಿಸ್ಟರ್ ಸೈಡ್ ಪ್ಲೀಸ್. ಒಂದು ವಿಡಿಯೋ ತೊಗೊಂಡು ಹೋಗ್ಬಿಡ್ತೀನಿ ಸಿಸ್ಟರ್. ಒನ್ ಶಾಟ್ ಸರ್. ಅವ ಸಿಸ್ಟರ್ ಸೈಡ್ ಸರ್. ಮೇಡಮ್ ಸೈಡ್ ಮೇಡಮ್. ಮೇಡಮ್ ಮೇಡಮ್ ಆ ಡಬ್ಬಿ ತೆಗೀರಿ ಒಂದು ನಿಮಿಷ. ಏ ಅಣ್ಣದು ಒಂದು ನಿಮಿಷ ಸರ್. ಆ ಎಡಗೈಲಿ ಸ್ವಲ್ಪ ಸ್ಟಾಪ್ಲರ್ ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಮಗು ತಾಯಿಯ ಮಡಿಲಲ್ಲೇ ಮಲಗಿನೇ ಚಿಕಿತ್ಸೆನ ನೀಡ್ತಾ ಇದ್ದಾರೆ. ಅದೇ ಬೇಕಾಗಿರೋದು. ಅದಕ್ಕಿಂತಲೂ ದೊಡ್ಡ ಆರೈಕೆ ಇನ್ನೊಂದು ಏನೂ ಇಲ್ಲ. ತಾಯಿಯ ಮಡಿಲು ಸೇರ್ಕೊಂಡ್ಬಿಟ್ರೆ ಮಗು ಗುಣಮುಖರಾಗ್ಬಿಡುತ್ತೆ. ಸೊ ಅದಕ್ಕೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಸ್ವಲ್ಪ ಮಲಗಿರಲ್ಲ ಮಗು, ಸೊ ಹಾಗಾಗಿ ಅದಕ್ಕೆ ಡೋಸ್ ಕೊಟ್ಟಿರ್ತಾರೆ, ಒಂಚೂರು ರೆಸ್ಟ್ ಮಾಡುತ್ತೆ ಮಗು. ಸೊ ಅದಾದಮೇಲೆ ಅದಕ್ಕೆ ಕೊಡಬೇಕಾಗತ್ತೆ ಚಿಕಿತ್ಸೆಯನ್ನು. ಆಮೇಲೆ ನೋಡಿ ಮಗು ಉಲ್ಟಾ ಮಲಗಿರೋ ಪರಿಣಾಮವಾಗಿ ಅದಕ್ಕೊಂಚೂರು ಏನಾಗಿರುತ್ತೆ ಅನ್ನೋದನ್ನೆಲ್ಲ ಚೆಕಿಂಗ್ ಮಾಡ್ತಾರೆ, ಹೇಗಿದೆ ಪಲ್ಸ್ ಯಾವ ರೀತಿಯಾಗಿದೆ ಅಂತ ಹೇಳಿ. ಸೊ ಅದ್ಭುತವಾಗಿರುವಂಥ ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಮಗು ಈಗ ತಾಯಿಯ ಮಡಿಲನ್ನು ಸೇರಿಕೊಂಡಿದೆ. ಇದನ್ನು ನೋಡೋದೇ ಚೆಂದ. ಆ ಮಗು ತಾಯಿಯ ಮಡಿಲಲ್ಲಿ ಮಲಗಿರೋದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರೋದು. ಸೊ ಬಹಳ ಖುಷಿ ಆಗ್ತಾ ಇದೆ ಆ ಮಗು ವಾಪಸ್ ತಾಯಿಯ ಮಡಿಲು ಸೇರಿಕೊಂಡಿದ್ದಕ್ಕೆ. ಇದಕ್ಕೆಲ್ಲದಕ್ಕೂ ಕೂಡ ಕ್ರೆಡಿಟ್ ಹೋಗಬೇಕಾಗಿರೋದು. ನಾನು ಪದೇ ಪದೇ 4-5 ಸಲ ಹೇಳ್ತಾ ಇದ್ದೀನಿ ಇದನ್ನು. ಅಲ್ಲಿ ಕಾರ್ಯಾಚರಣೆ ಮಾಡಿದಂಥ ಸಿಬ್ಬಂದಿ ವರ್ಗದವ್ರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. NDRF, SDRF, ಅಗ್ನಿಶಾಮಕ ದಳ, ಪೊಲೀಸರು,
ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಂಥ ಸದಸ್ಯರು, ತಹಶೀಲ್ದಾರು, ಜಿಲ್ಲಾಡಳಿತ ಸಿಬ್ಬಂದಿಗಳು ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ಡ್ ಆಗಿ ಎಕ್ಸಿಕ್ಯೂಟನ್ನು ಮಾಡಿದರು. ಬೆಳಗಾವಿಯಿಂದ ಟೀಮನ್ನು ಕರೆಸ್ಕೊಂಡ್ರು. ಎಲ್ಲರೂ ಕೂಡ ಅದ್ಭುತ ಕಾರ್ಯಾಚರಣೆ ಮೂಲಕವಾಗಿ ಆ ಮಗುವನ್ನು ರಕ್ಷಣೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಹ್ಯಾಟ್ಸ್ ಆಫ್ ಫಾರ್ ದೆಮ್ ಆಲ್. ಹ್ಯಾಟ್ಸ್ ಆಫ್. ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಸೊ ನಾನು 5-6 ಬಾರಿ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತೀವಿ, ಅವರೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್.